ದೇಶ ಪ್ರೇಮಿಗಳಿಗೆ ಬಸ್ತಿಪಟ್ಟು ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ನಮ್ಮೂರ ಸೇವಾ ಸಂಘ ರಿಜಿಸ್ಟರ್ ಇದರ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕ ನಿಷ್ಠೆಯಿಂದ ಶಿಕ್ಷಣ ನೀಡಿದಾಗ, ಒಬ್ಬ ರೈತ ಶ್ರಮಪಟ್ಟು ಅನ್ನ ಬೆಳೆದಾಗ, ಒಬ್ಬ ಸೈನಿಕ ಗಡಿಯಲ್ಲಿ ದೇಶವನ್ನು ರಕ್ಷಿಸಿದಾಗ, ಒಬ್ಬ ನಾಗರಿಕ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಅಲ್ಲಿ ನಿಜವಾದ ದೇಶಭಕ್ತಿ ಜೀವಂತವಾಗಿರುತ್ತದೆ. ಇಂದು ನಾವು ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸುವಾಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳನ್ನು ಗೌರವದಿಂದ ಸ್ಮರಿಸಲೇಬೇಕು. ಆ ಮಹಾನ್ ಹೋರಾಟಗಾರರನ್ನು ಸ್ಮರಿಸುತ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ಯುವಕರ ಕಣ್ಮಣಿಯಂತಲೇ ಎಲ್ಲರನ್ನೂ ಮೆಚ್ಚಿರುವಂತಹ ನಮ್ಮ ಯುವ ನಾಯಕ NSUI ಉಳ್ಳಾಳ ಘಟಕ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ UT ಫರೀದ್ ರವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಫ್ತಾಬ್ ಉಸ್ಮಾನ್ ರವರು ಶಾಲ್ ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ನಮ್ಮ ಸಂಸ್ಥೆಗೆ ಹಲವಾರು ಕೊಡುಗೆಗಳನ್ನು ನೀಡಿ ನಮಗೊಂದು ಸುಸಜ್ಜಿತವಾದಂತಹ ಕಚೇರಿಯನ್ನು ಒದಗಿಸಿಕೊಟ್ಟಿರುವಂತಹ ನಮ್ಮ ಹಿರಿಯರು, ನಮ್ಮ ಮುಖಂಡರಾಗಿರುವಂತಹ ಮೊಹಿಯುದ್ದೀನ್ ಜುಮಾ ಮಸ್ಜಿದ್ ಇದರ ಅಧ್ಯಕ್ಷರಾಗಿರುವಂತಹ ಮುಸ್ತಫಾ ಅಬ್ದುಲ್ಲಾ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಫೌಂಡರ್ ಅಧ್ಯಕ್ಷರಾಗಿರುವಂತಹ ಹನೀಫ್ ಬಸ್ತಿಪಟ್ಟು ಅವರು ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ಇನ್ನೋರ್ವರು ನಮ್ಮ ಮಾರ್ಗದರ್ಶಕರು ಉಳ್ಳಾಳ ಪೇಟೆ ರಹಮಾನಿಯಾ ಜುಮಾ ಮಸ್ಜಿದ್ ಇದರ ಅಧ್ಯಕ್ಷರು ಆಗಿರುವಂತಹ ಮೊಹಿಯುದ್ದೀನ್ ಹಾಜಿ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಅಧ್ಯಕ್ಷರಾಗಿರುವಂತಹ ಸಲೀಂ ಬಸ್ತಿಪಟ್ಟು ಅವರು ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಉಳ್ಳಾಳ ಬ್ಲಾಕ್ ವುಮೆನ್ಸ್ ವಿಂಗ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅಮಿತಾ ಮೇಡಮ್ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಾ ವೇದಿಕೆ ಆಹ್ವಾನಿಸ್ತಾ ಇದ್ದಾರೆ. ಶಾಲು ಹೊದಿಸಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸುನಿಯಣ್ಣರವರೇ. ಇನ್ನೋರ್ವರು ಮುಖ್ಯ ಅತಿಥಿ ಉಳ್ಳಾಳ ನಗರಸಭೆಯ ಮಾಜಿ ಸದಸ್ಯರಾಗಿರುವಂತಹ ಅಸ್ಗರ್ ಅಲಿ ಇವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಇವರು ವೇದಿಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾ ಇದ್ದಾರೆ. ಆಗಿರುವಂತಹ ಉಸ್ಮಾನ್ ರವರು ಶಾಲ್ ಹೊದಿಸಿ ಸ್ವಾಗತಿಸಬೇಕು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಮತಿ ದೇವಕಿ ಮೇಡಮ್ ಇವರನ್ನು ನಾನು ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ತನ್ನ ಜೀವನವನ್ನೇ ಕ್ರೀಡೆಗಾಗಿ ಮುಡಿಪಾಗಿಟ್ಟಿರುವಂತಹ, ಅದರಲ್ಲೂ ವಿಶೇಷವಾಗಿ ಫುಟ್ಬಾಲ್ ತಂಡದ ತರಬೇತುದಾರರಾಗಿ ಅದೆಷ್ಟೋ ಪ್ರತಿಭೆಗಳನ್ನು ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ
ಪರಿಚಯಿಸಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸಾಜಿದ್ ಉಳ್ಳಾಲ್ ರವರು ವೇದಿಕೆ ಒಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸ್ಥಾಪಕ ಸದಸ್ಯರಾದಂತಹ ಹನೀಫ್ ರವರು ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಮುಖ್ಯ ಅತಿಥಿಗಳು, ಸಮಾಜ ಸೇವಕರು, ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಗೋಪಾಲರವರು ನಮ್ಮ ಈ ಕಾರ್ಯಕ್ರಮದ ಆಸೀನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತಗಳು. ಇವರಿಗೆ ಐಸಾ ಕ್ರಾಫ್ಟ್ ಇದರ ಮಾಲಕರಾಗಿರುವಂತಹ ಇಮ್ತಿಯಾಜ್ ರವರು ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಹಿತೈಷಿಯಾಗಿ ನಮ್ಮ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿಸುವಂತಹ ನಮ್ಮ ಹಿರಿಯರು ಬದ್ರುದ್ದೀನ್ ಬಸ್ತಿಬಡ್ಬು ಇವರನ್ನು ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತಿಸಿದ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ, ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಸದಾ ಬೆಂಬಲವಾಗಿ ನಿಂತಿರುವಂತಹ ನಮ್ಮ ನೆಚ್ಚಿನ ಪ್ರೋತ್ಸಾಹಕರಲ್ಲಿ ಒಬ್ಬರಾಗಿರುವಂತಹ ಭಾರತ್ ಪ್ರಯೋಡ್ ಇದರ ಮಾಲಕರು ಆಗಿರುವಂತಹ ಅಯಾಜ್ ಬಸ್ತಿಬಡ್ಬು ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತಿಸಿದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೆ ತನ್ಸೀಫ್ ರವರು ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದೇಶವನ್ನು ಉದ್ದೇಶಿಸಿ ಎರಡು ಹಿತನುಡಿಗಳನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಪ್ರತಿಯೊಬ್ಬರು ನೆರೆದಿರುವ ನಮಗೆಲ್ಲರಿಗೂ DFC ಕ್ಲಬ್ಬಿನ ಅಧ್ಯಕ್ಷರು, ಸದಸ್ಯರಿಗೂ, ಎಲ್ಲರಿಗೂ, ಎಲ್ಲ ಆಟಗಾರರಿಗೂ ಎಲ್ಲರಿಗೂ ನಮಸ್ಕಾರಗಳು. ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. 80ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಮಯಗಳು. ಮಹಾಜನರೇ, ಇವತ್ತು ನಾವು ನಮ್ಮ ಹಿರಿಯರ ತ್ಯಾಗ ಬಲಿದಾನದ ಫಲವಾಗಿ ದೊರೆತ ಸ್ವಾತಂತ್ರ್ಯ, ಬ್ರಿಟಿಷರ ಮುಕ್ತಿಯಾಗಿ 1947ನೇ ಆಗಸ್ಟ್ ಮಧ್ಯರಾತ್ರಿ ದೊರಕಿದ ಸ್ವಾತಂತ್ರ್ಯ ಇವತ್ತು ನಾವು ಸಂಭ್ರಮಿಸುವ ದಿನವಾಗಿದೆ. ಬ್ರಿಟಿಷರ ದಬ್ಬಾಳಿಕೆ ಮತ್ತು ಎರಡನೇ ದರ್ಜೆ ಪ್ರಜೆಗಳಾಗಿ ಅನುಭವಿಸಿದ ಕಷ್ಟಗಳು ನಾವು ಕಂಡಿಲ್ಲ. ಈಗ ದೊರಕಿದ ಈ ಸ್ವಾತಂತ್ರ್ಯ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವವಾಗಿ ನಮ್ಮನ್ನು ನಾವೇ ಆಳುವ ವ್ಯವಸ್ಥೆಗೆ ಕಾರಣಕರ್ತರಾದ ಮಹಾತ್ಮ ಗಾಂಧಿ, ವಲ್ಲಭಾಯಿ ಪಟೇಲ್, ನೆಹರು, ಮೌಲಾನಾ ಆಜಾದ್ ಅವರನ್ನು ನೆನಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ದೇಶದ ಸ್ವಾತಂತ್ರ್ಯೋತ್ಸವವನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಾವೆಲ್ಲ ಜಾತಿ ಧರ್ಮ ಭೇದವಿಲ್ಲದೆ ಈ ದೇಶವನ್ನು ರಕ್ಷಣೆ ಮಾಡುವ ಕೆಲಸ ನಮ್ಮದಾಗಿದೆ. ಅದಕ್ಕಾಗಿ ಅಲ್ಲಾಹನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ, ಆಮೀನ್ ಎಂಬ ದುವಾದೊಂದಿಗೆ ತಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಬ್ಲಾಕ್ ಕಾಂಗ್ರೆಸ್ ಇದರ ಅಧ್ಯಕ್ಷರಾಗಿದ್ದಂತಹ ನಮಿತಾ ಮೇಡಮ್ ರವರು ಒಂದು ಎರಡು ಹಿತನುಡಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಬಸ್ತಿಪಡ್ಬು ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಬಹುಶಃ ಇವತ್ತೊಂದು ಬಹಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟಿದ್ದಾರೆ. ನಾವು ಈ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ಮಹಾವೀರರು ಏನು ಬಲಿದಾನ ಮಾಡಿದ್ದಾರೆ ಅವರನ್ನು ಸ್ಮರಿಸುವುದು ನಮ್ಮದೊಂದು ಕರ್ತವ್ಯ. ಬಹುಶಃ ಸ್ವಾತಂತ್ರ್ಯ ಅಂದ್ರೆ ಒಂದು ಮೇನ್ ಅದರ ರೀಸನ್ ಏನಂತ ನಾವು ಹೇಳೋದಾದ್ರೆ
ಮಹಿಳಾ ಸಮಾನತೆ ಇರ್ಬೋದು, ಆರ್ಥಿಕ ಸಮಾನತೆ ಇರ್ಬೋದು, ಹಾಗೆ ಪ್ರತಿಯೊಂದು ದೇಶದ ಒಂದು ಮಗುವಿನಿಂದ ಹಿಡಿದು ಅವರ ಪ್ರತಿಯೊಂದು ಅಭಿವೃದ್ಧಿಯನ್ನು ಯಾವಾಗ ನಾವು ಕಾಣ್ತೇವೆ ನೋಡಿ, ಆಗ ಸರಿಯಾದ ನಮಗೆ ಸ್ವಾತಂತ್ರ್ಯ ದೊರಕಿದೆ ಅನ್ನೋದು ನನ್ನ ನಂಬಿಕೆ. ಬಹುಶಃ ನಾವಿಂದು ನೋಡ್ತಿರ್ಬೋದು ದೇಶದಲ್ಲಿ ಆಗುತ್ತೆ ಹಲವಾರು ಬದಲಾವಣೆಗಳು, ಅಭಿವೃದ್ಧಿಗಳು, ಹಾಗೆ ಟೀಕೆ ಟಿಪ್ಪಣಿಗಳೇನು ನಡೀತಿದೆ ನೋಡಿ. ಇದನ್ನೆಲ್ಲವನ್ನು ನಾವು ಮೆಟ್ಟಿ ನಿಂತು ನಾವೊಂದು ಸುಂದರ, ಈ ಭಾರತ ದೇಶ ಎನ್ನುವುದೊಂದು ಸುಂದರವಾದ ಕಲ್ಪನೆ. ನಮ್ಮ ಹೆರಿಟೇಜ್ ಇರ್ಬೋದು, ನಮ್ಮದು ಹಲವಾರು ವಿಧವಾದ ವೈವಿಧ್ಯತೆಗಳಿರ್ಬೋದು. ಬಹುಶಃ ಇಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಹಲವಾರು ವಿಧದ ಧರ್ಮಗಳಿವೆ, ಗ್ರಂಥಗಳಿವೆ, ಹಾಗೆ ಹಲವಾರು ವಿಧದ ಮಹಾಭಾರತ ಇರ್ಬೋದು, ರಾಮಾಯಣ, ಇಂತಹ ಹಲವಾರು ಸುಪ್ರಸಿದ್ಧವಾದ ಗ್ರಂಥಗಳನ್ನು ಕೊಟ್ಟಂತಹ ನಮ್ಮ ದೇಶ ಭಾರತ. ಬಹುಶಃ ನಮ್ಮ ಈ ದೇಶವನ್ನು ಉಳಿಸಿ ಬೆಳೆಸಿ ಮುಂಚೆ ಅದನ್ನು ಇನ್ನೂ ಉನ್ನತ ಒಂದು ಶಿಖರಕ್ಕೇರಿಸುವಂತಹ ಕರ್ತವ್ಯ ನಮ್ಮೆಲ್ಲರ ಕೈಯಲ್ಲಿದೆ. ಏಕತೆಯ ಪ್ರತೀಕವಾಗಿ, ವೈವಿಧ್ಯತೆಯ ಪ್ರತೀಕವಾಗಿ ಇಂದು ಭಾರತ ದೇಶ ಎಲ್ಲ ವಿಶ್ವದೆಲ್ಲೆಡೆ ಮೆರುಗನ್ನು ನೀಡುತ್ತಿದೆ. ಬಹುಶಃ ಒಂದು ಉಳ್ಳಾಲ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ನಾನು ಈ ಸ್ಥಳೀಯ ಜನರ ಪ್ರತಿನಿಧಿಗಳಿಗೆ ಇವರ ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮ ಈ ಸ್ಥಳೀಯ ಪ್ರದೇಶವಿದೆ ಇದರ ಅಭಿವೃದ್ಧಿಗೆ ಕೂಡ ಒಂದು ಶ್ರಮಿಸುವುದು ನನ್ನ ಕರ್ತವ್ಯವಾಗಿದೆ. ಹಾಗೆ ಭಾರತ ಮಾತೆಯ ಒಂದು ಸುಂದರವಾದ ಈ ಕಲ್ಪನೆಗೆ ನಾವೆಲ್ಲರೂ ಶಿರಬಾಗಿ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಜೀವದಾನ ಬಲಿದಾನ ಮಾಡಿ ಹೋರಾಟ ಮಾಡಿದಂತಹ ವೀರರಿರ್ಬೋದು, ನಮಗೆ ಸಹಿಷ್ಣುತೆ ಅಹಿಂಸೆಯ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರಂತಹ ತತ್ವ ಸಿದ್ಧಾಂತಗಳಿರ್ಬೋದು, ಮಹಿಳೆಯರನ್ನು ಯಾವತ್ತೂ ಕಡೆಗಣಿಸದೆ ಅವರು ಕೂಡ ಈ ಸಮಾನರು ಅಂತ ಹೇಳಿದಂತಹ ಗಾಂಧೀಜಿಯ ಮಾತನ್ನು ನೆನಪಿಸುತ್ತಾ ಈ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ಮಸ್ಜಿದ್ ಇದರ ಅಧ್ಯಕ್ಷರಾದಂತಹ ಮುಸ್ತಫಾ ಅಬ್ದುಲ್ಲಾ ಅವರು ಒಂದು 2 ಹಿತನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಮಸೀದಿ ಅಧ್ಯಕ್ಷರಾದಂಥ ಮೈದಿನಾಜಿ ಅವರೇ, ಮಹಿಳಾ ಅಧ್ಯಕ್ಷರಾದಂಥ ಅಮಿತಾ ಮೇಡಮ್ ಅವರೇ, NSC ಸೆಕ್ರೆಟರಿ ಆದಂತಹ ನನ್ನ ಆತ್ಮೀಯರಾದಂತಹ ಫರೀದ್ರವರೇ, ಬದರ್ರವರೇ, ಸಾಜಿದ್ರವರೇ, ಅಲಿಯವರೇ, ದೇವಕ್ಕಿ ಮೇಡಮ್ ಅವರೇ, ಗೋಪಾಲ ಸರ್ ಅವರೇ ಹಾಗೂ ಅಯಾಜ್ರವರೇ ಸೇರಿದಂಥ ಎಲ್ಲ ಗಣ್ಯರೇ ಹಾಗೂ BFC ತಂಡದ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಬ್ರಿಟಿಷರು ವ್ಯಾಪಾರಕ್ಕೆಂದು ಭಾರತ ದೇಶಕ್ಕೆ ಬಂದು ಭಾರತ ದೇಶವನ್ನೇ ಕೈಯಲ್ಲಿ ನಿಯಂತ್ರಣ ಮಾಡಿಟ್ಟುಕೊಂಡು ನಮ್ಮ ಆಸ್ತಿ ಪಾಸ್ತಿಯನ್ನು ಲೂಟಿಕೊಂಡು ಭಾರತ ದೇಶದಲ್ಲಿ ಎಲ್ಲ ಜನರನ್ನು ಭಯಪಡಿಸುವಂಥ ಒಂದು ರೀತಿಯ ಸಮಯದಲ್ಲಿ ನಮ್ಮ ಮಹಾನರು, ನಾಯಕರು ಎಲ್ಲರೂ ಸೇರಿ ನಮಗೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದಾರೆ. ಅವರನ್ನು ನೆನೆಸುವ ಕರ್ತವ್ಯವಾಗಿದೆ ನಮ್ಮದು. ಉದಾಹರಣೆಗಾಗಿ ಹೇಳಬೇಕಾದ್ರೆ ಮಹಾತ್ಮ ಗಾಂಧಿಯವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು, ನೆಹರು ಅವರು, ಸುಭಾಷ್ ಚಂದ್ರ ಬೋಸ್, ಟಿಪ್ಪು ಸುಲ್ತಾನ್ ಇಂತಹ ವೀರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಬಹಳ ಪ್ರಯತ್ನ, ಅವರ ತ್ಯಾಗವನ್ನು ಮಾಡಿದ್ದಾರೆ. ರಕ್ತವನ್ನು ಕೊಟ್ಟು, ಜೀವವನ್ನು ಕೊಟ್ಟು, ಜೀವ ಬಲಿದಾನವನ್ನು ಮಾಡಿ ನಮಗೆ ಕೋಟಿಗಟ್ಟಲೆ ಜನರು ಕೂಡಿ ಸೇರಿ ನಮ್ಮ ಭಾರತ ದೇಶವನ್ನು ನಮಗೆ ಕೈಯಲ್ಲಿ ಕೊಟ್ಟಿದ್ದಾರೆ. ಇದೇ ನಮಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಅದರಲ್ಲಿ ನಮ್ಮ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲ ಅಲ್ಲಿ ಬಹಳ ಖುಷಿ ಆಗ್ತದೆ. ಇವತ್ತು ನೋಡುವಾಗ ಪ್ರತಿಯೊಂದು ಕ್ಲಬ್, ಪ್ರತಿಯೊಂದು ಮಸೀದಿಯಲ್ಲಿ, ಶಾಲೆಯಲ್ಲಿ ನಾವು ಮುಂಚೆ ನೋಡ್ತಾ ಇರೋದು ಕೇವಲ ಶಾಲೆಯಲ್ಲಿ ಮಾತ್ರ ಒಂದು ಸ್ವಾತಂತ್ರ್ಯೋತ್ಸವ. ಈಗ ಹಾಗೆಲ್ಲ ಪ್ರತಿಯೊಂದು ಮಸೀದಿಯಲ್ಲೂ, ಪ್ರತಿಯೊಂದು ಕ್ಲಬ್ಬಲ್ಲಿ ಸಂಘಟನಾತ್ಮರಿಗೆ ಎಲ್ಲರೂ. ಈಗ ನಾನೊಂದು ತುಕೋಟಲ್ಲಿ ನಾವೊಂದು ಫ್ಲಾಗ್ ಹೋಸ್ಟ್ ಮಾಡಿ ಬಂದಿದ್ದೇವೆ. ಕಟ್ಟಡ ಕಾರ್ಮಿಕರು ಪಾಪ ಎಲ್ಲಿಂದೆಲ್ಲ ಬಂದವರು ಒಂದು ಚಂದವಾಗಿ ಒಂದು ಜಾಗ, ಒಂದು ವಾತಾವರಣ ಮಾಡಿ ಒಂದು ಫ್ಲಾಗ್ ಹೋಸ್ಟ್ ಮಾಡಿದ್ದಾರೆ. ಈಗ ವಿಶೇಷವಾಗಿ ನನಗೆ ಹೇಳಿರುವುದು ನಮ್ಮ ಈ ಕ್ಲಬ್ BFC ಕ್ಲಬ್ನವರದ್ದು. ಬಹಳ ವರ್ಷದಿಂದ ಈ ಕ್ಲಬ್ ಇಲ್ಲಿದೆ. ಈ ಕಟ್ಟಡ ಕೆಲವು ವರ್ಷದಿಂದ ಆದರೂ ಈ ಕ್ಲಬ್ ಬಹಳ ವರ್ಷದಿಂದ ಇದೆ ನನಗೆ ಗೊತ್ತಿರುವ ಹಾಗೆ. ಆಗ ಆ ಸಮಯದಲ್ಲಿ ನಾನು ಇಲ್ಲಿ ಕ್ವಾರ್ಟರ್ಸಲ್ಲಿದ್ದೆ, ಉಳ್ಳಾಲ ಮದನಿ ಕ್ವಾರ್ಟರ್ಸಲ್ಲಿದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬರುವಾಗ ಎಲ್ಲರೂ ಈ ಕಟ್ಟೆಯಲ್ಲಿ ಇರ್ತಾ ಇದ್ರು, ಈ ಕ್ಲಬ್ನ ಮಕ್ಕಳೆಲ್ಲ. ಒಂದು ಜಾಗ ಇಲ್ಲ ಕೂತ್ಕೊಳ್ಳಿಕ್ಕೆ, ನನ್ನ ನೆನಪಲ್ಲಿ ಹಾಗೆ. ಆ ಸಮಯದಲ್ಲಿ ಇವರು ಓಡಿ ಬಂದು ನನ್ನ ಮನೆಗೆ ನುಗ್ಗಿ ಮನೆಯಿಂದ ಹೊರಗೆ ಹೋಗೋದು ರಿಟರ್ನಲ್ಲಿ, ಆ ಕ್ವಾರ್ಟರ್ಸ್ ಆ ಕಡೆಯಲ್ಲಿ. ಆಗ ನಾನು ಒಂದ್ಸಲ ದಿವಸ ಕರೆದು ಕೇಳಿದೆ, ಏನು ವಿಷಯ ಈ ಥರ ನೀವು ಯಾವಾಗಲೂ ಡೈಲಿ ಏನಕ್ಕೆ ತಪ್ಪು ಮಾಡೋದಿಲ್ಲ, ಮತ್ತೆ ಯಾಕೆ ಪೊಲೀಸನ ಕಂಡು ಎದುರು ಓಡುದು ಅಂತ ಕೇಳಿದ್ದಕ್ಕೆ ಅವರು ನಾವು ಓಡೋದಲ್ಲ, ಅವರು ನಮ್ಮನ್ನು ಓಡಿಸೋದಂತ ಹೇಳಿದಾಗ ನಾವೊಂದು ಕೂತ್ಕೊಂಡು ಚರ್ಚೆ ಮಾಡಿ ನಮಗೆ ಇದು ಕ್ಲಬ್ ಇದನ್ನು ಬಂದಿತ್ತು ಅಲ್ಲಿ ಆ ಸಮಯದಲ್ಲಿ. ಕರೆಕ್ಟ್ ಅಲ್ಲ? ಹನೀಫಿ ಮೈನ್, ಅದಕ್ಕೆ ಕಾರಣ ಹನೀಫು ಇದ್ದಾನೆ.
ಬಂದಿತ್ತು. ಆಗ ನಾವು ಮುನ್ಸಿಪಾಲ್ಟಿಯಲ್ಲಿ ಕೌನ್ಸಿಲರ್ ಆಗಿದ್ದೆ ನನ್ನ ಆ ಸಮಯದಲ್ಲಿ ನಾನು ಅವ್ರ ಹತ್ರ ಸ್ವಲ್ಪ ಆಫೀಸರ್ ಹತ್ರ ಮಾತಾಡಿದ್ರು. ಅದು ಮುಟ್ಲಿಕ್ಕೆ ಆಗೋದಿಲ್ಲ, ಅದು ನಮ್ಮದು ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ನಾವಂತ ಇವ್ರನ್ನ ಓಪನ್ ಮಾಡಿ ಮತ್ತೆ ನೋಡುವ ಅಂತೇಳಿ ಓಪನ್ ಆಯಿತು. 1 5 ವರ್ಷ ಇದಕ್ಕೆ ಗಲಾಟೆ. ಮುನ್ಸಿಪಾಲ್ಟಿ ಯಾವಾಗಲೂ ನೋಡಿದರೆ ಗಲಾಟೆ. ಏನಂದರೆ ಅದು ನಮ್ಮ ನಮ್ಮ ಅಪೋಸಿಟ್ ಪಾರ್ಟಿಯವರು ಹೇಳೋದು, ಅದು ನಮ್ಮದು ಮುನ್ಸಿಪಾಲ್ಟಿ ಇದು, ಅದನ್ನು ತೆರವು ಮಾಡಬೇಕು, ಇಲ್ಲದ್ರೆ ಅವ್ರನ್ನ ಖಾಲಿ ಮಾಡಬೇಕು ಅಂತ. ಆಗ ನಾನು ಯಾವಾಗಲೂ ಮೀಟಿಂಗಲ್ಲಿ ಒಂದು ಫೈಟ್ ಮಾಡೋದು, ಒಂದು ವೇಳೆ ಆ ಕ್ಲಬ್ ಖಾಲಿ ಮಾಡಬೇಕು, ಅದು ನಮ್ಮ ಆಸ್ತಿ, ಮುನ್ಸಿಪಾಲ್ಟಿ ಆಸ್ತಿ, ಅದನ್ನು ಖಾಲಿ ಮಾಡಬೇಕು. ಅದರೊಟ್ಟಿಗೆ ಬೀಚೆಯಲ್ಲಿ ಕೆಲವು ಮನೆ ಇದೆ, ಆ ಮನೆ ಕೂಡ ಖಾಲಿ ಮಾಡಿ ಕೊಡಬೇಕಂತ ಹೇಳಿದಾಗ ಸ್ವಲ್ಪ ಸುಮ್ಮನೆ ಆಗಿ ದೇವರದಿಂದ ಈ ಮಕ್ಕಳು ಎಲ್ಲರೂ ನಮ್ಮ ಈ BFC ಮಕ್ಕಳು ಈಗ ಇಷ್ಟರವರೆಗೆ ಅದನ್ನು ತಂದು ಕಟ್ಟಿದ್ದಾರೆ. ಏನಾದರೂ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಮಾಡಬೇಕು. ಯಾಕೆಂದರೆ ಅವರು ಈ ಕೇವಲ ಕ್ಲಬ್ ಆಟಕ್ಕೆ ಬೇಕಾಗಿ ಮಾತ್ರ BFC ಅಲ್ಲ, ಜನರಿಗೆ ಉಪಕಾರ ಮಾಡುವ ಯಾವುದೋ ಒಂದು ವಿಷಯವಾದರೂ, ಒಂದು ಪರಿಸರ ಬಂದರೆ ಹಾಸ್ಪಿಟ್ಲಿಗೆ ಅಥವಾ ಬೇರೆ ಏನಾದರೂ ಎಲ್ಲದಕ್ಕೆ ಸಹಾಯ ಮಾಡುವ ನಮ್ಮ ಮೈದಿನಾಜಿ ಅಂತ ಅಧ್ಯಕ್ಷರ ನೇತೃತ್ವವನ್ನು ಕೊಡುವಾಗ ಎಲ್ಲರೂ, ಕೆಲವು ಇಲಿಯಾಸ್ ಅವರು, ನಮ್ಮ ಕರಾಟೆ ಇಲಿಯಾಸ್ ಅಂತ ಹೇಳೋರು ಎಲ್ಲರಿಗೆ ನೇತೃತ್ವ ಕೊಟ್ಟಿದ್ದಾರೆ. ಎಲ್ಲರೂ ಇದರಲ್ಲಿ ನಡೀತಾ ಇದೆ. ಇನ್ನು ಮುಂದೆ ಕೂಡ ಅಲ್ಲಾಹನ ಅದಕ್ಕೆ ಮುಂದೆ ಒಳ್ಳೆ ಕೆಲಸ ಮಾಡಲಿಕ್ಕೆ. ಅದೇ ನಾವು ಹೇಳುವುದಲ್ಲ, ಈ ಸ್ವತಂತ್ರದಲ್ಲಿ ನಮಗೆ ಇವತ್ತಿನ ಒಂದು ಖುಷಿ ಮಾತ್ರ ಅಲ್ಲ, ಈ ಸ್ವತಂತ್ರ ಅಂತ ಹೇಳಿದರೆ ನಾವು ಏನಾದರೂ ಭಾರತ ದೇಶಕ್ಕೆ ಮಾಡಿ ತೋರಿಸಬೇಕು. ಅದು ಇಂಥ ಅಲ್ಲ, ಕೆಲವು ಕೆಲಸ ಇದೆ, ಅದನ್ನೆಲ್ಲ ನೀವು ಮಾಡ್ತಾ ಬೇಕಂತ ಹೇಳುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದನೇ ಹೇಳೋದೆರಡು ಮಾತು ನಮಗೆ ಸಂಜೆ. ಈಗ ಅದೇ ನಮ್ಮ ಪ್ರಕಾಶ್ ಕುಂಪಲ ನಮ್ಮ ನಾಯಕರು ಬಂದಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಇನ್ನೊಬ್ಬರಾಗಿರುವಂತಹ ಯುವ ಉದ್ಯಮಿಗಳು ಶ್ರೀಯುತ ಪ್ರಕಾಶ್ ಕುಂಪಲ್ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂತಹ ಅಫ್ತಾಬ್ ಉಸ್ಮಾನ್ ಅವರು ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ದೇವಕಿ ಮೇಡಮ್ ರವರು ಒಂದೆರಡು ಹಿತನುಡಿಗಳನ್ನು ನೀಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ವರ್ಷದ ಸ್ವಾತಂತ್ರ್ಯೋತ್ಸವದ ಪರವಾಗಿ ಬಂದಂಥ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ಹಾಗೂ ನಮ್ಮ ಎದುರುಗಡೆ ಇರುವಂಥ ಎಲ್ಲ ನಮ್ಮ ಈ ಕ್ಲಬ್ಬಿನ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲರಿಗೂ ನನ್ನ ಮೊದಲ ವಂದನೆಗಳು. ನಾವು ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಉತ್ಸವವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೇವೆ ಅಂದರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕಿಂತ ಮೊದಲು ತುಂಬ ಹಿರಿಯರು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ನಮ್ಮ ಕೈಗೆ ತಂದುಕೊಟ್ಟಿದ್ದಾರೆ. ಅವರ ನೆನಪನ್ನು ನಾವು ಇವತ್ತು ಪುನಃ ಅವರ ನೆನಪಿಗೆ ನಾವು ಅವರ ಒಂದು ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಬೇಕೆಂದರೆ ಅವರ ನೆನಪನ್ನು ನಾವು ಮಾಡಲೇಬೇಕಾಗ್ತದೆ. ಆದ ಕಾರಣ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಮೊದಲಾಗಿ ನಾವು ಶಾಲೆಯಿಂದ ಶುರು ಮಾಡಿದರೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ಕಟ್ಟಡ ಕಾರ್ಮಿಕರಾಗಲಿ, ರಿಕ್ಷಾ ಚಾಲಕರು, ಮಾಲಕರಾಗಲಿ ಎಲ್ಲರೂ ನೋಡಿದ್ರು ಈ ಒಂದು ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದು ಆಚರಿಸುವ ಉದ್ದೇಶ ಇಷ್ಟೇ, ನಾವು ಹಿರಿಯರು ಮಾಡಿದ ಒಂದು ಈ ನಮ್ಮ ಉತ್ತಮ ಸೇವೆಯನ್ನು ನಾವು ಪುನಃ ಅದನ್ನು ನಾವು ನೆನಪಿಸಿಕೊಳ್ಳುವಂಥದ್ದು. ಆದರೆ ಈ ಸೇವೆಯನ್ನು ನಾವು ಮಾಡುವಾಗ, ಈ ಆಚರಣೆಯನ್ನು ನಾವು ಮಾಡುವಾಗ ಇದರಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆಯನ್ನು ತರಬಹುದು ಎಂಬುದು ನಮ್ಮ ಭಾವನೆ. ಯಾಕಂದರೆ ನಾವು ಸ್ವಾತಂತ್ರ್ಯ ಆಚರಣೆ ಮಾಡುವಾಗ ಈ ಆಚರಣೆಯ ಪ್ರಯುಕ್ತ ಒಂದು ಸಣ್ಣ ತುಂಬ ಬಡ ಮಕ್ಕಳು ಅಥವಾ ತುಂಬ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದಂಥ ಮಹಿಳೆಯರು ಅಥವಾ ಮಹನೀಯರು ಅಥವಾ ಉತ್ತಮ ಸಾಧನೆ ಮಾಡಿದಂಥ ಮಕ್ಕಳು, ಅವರನ್ನೊಂದು ಇಬ್ಬರನ್ನು ನಾವು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವುದು ಉತ್ತಮ ಎಂಬುದು ನನ್ನ ಭಾವನೆ. ಮತ್ತು ಮಾಡಲೇಬೇಕೆಂಬ ಉದ್ದೇಶ ಅಲ್ಲ, ನನ್ನ ಭಾವನೆ ಅಷ್ಟೇ. ಅಂದರೆ ನಾವು ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ನೆರವು ಕೊಟ್ಟರೆ ಅದು ಶಾಶ್ವತವಾಗಿ ಉಳಿತದೆ. ಬೇರೆ ಯಾವುದು ಕೂಡ ಶಾಶ್ವತವಾಗಿ ಉಳಿಯುವಂಥದ್ದಿಲ್ಲ. ಒಂದು ಮಗು ವಿದ್ಯೆ ಕಲಿತರೆ ಆ ವಿದ್ಯೆಯನ್ನು ಕಲಿಯುವವರು ಕೂಡ ಯಾರೂ ಇಲ್ಲ. ಅದು ಶಾಶ್ವತ. ಯಾವ ಆಸ್ತಿ ಕೂಡ ಶಾಶ್ವತ ಅಲ್ಲ, ಯಾವ ಶ್ರೀಮಂತಿಗೆ ಕೂಡ ಶಾಶ್ವತ ಅಲ್ಲ. ಒಂದು ವಿದ್ಯೆ ಮಾತ್ರ ಎಲ್ಲರಿಗೂ ಶಾಶ್ವತ. ಎಲ್ಲ ಮಕ್ಕಳಿಗೂ ವಿದ್ಯೆ ಶಾಶ್ವತ. ಆ ವಿದ್ಯೆಯಿಂದ ಅವರವರ ಒಂದು ಕಾಲಲ್ಲಿ ನಿಂತು ಅವರು ಕೂಡ ಒಂದು ನಮ್ಮ ದೇಶದ ಪ್ರಜೆಯಾಗಿ ಬಾಳಲಿಕ್ಕೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ತಮ್ಮಲ್ಲಿ ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತೇವೆ ಎಂಬುದನ್ನು ಹೇಳಿಕೊಂಡು ತಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ. ಒಂದು ಮಕ್ಕಳಿಗೆ ಸಾಧನೆ ಮಾಡಿದಂಥ ಮಕ್ಕಳಿಗೆ, ಒಂದು ಹಿರಿಯರಿಗೆ ನಾವು ಒಂದು ಗೌರವಿಸುವುದು ಉತ್ತಮ ಎಂದು ಭಾವಿಸುತ್ತಾ ನನ್ನ ಈ 2 ಮಾತಿಗೆ ಕೊನೆಗೊಳಿಸ್ತೇನೆ. 1996ರಲ್ಲಿ ಬಸ್ತಿಬಡ್ಬು ಎನ್ನುವ ಪುಟ್ಟ ಪ್ರದೇಶ
ಪ್ರದೇಶದಲ್ಲಿ BFC ಎನ್ನುವ ಒಂದು ಸಂಸ್ಥೆಯನ್ನು ಹನೀಫ್ ರವರ ಮುಂದಾಳತ್ವದಲ್ಲಿ ಹುಟ್ಟು ಹಾಕಿಸಿ ಅವರ ಜೊತೆಗೂಡಿ ಸಲೀಂ ಬಸ್ತಿಬಡ್ಪು, ಹನೀಫ್ ಬಸ್ತಿಬಡ್ಪು ಹಲವಾರು ನಾಯಕರುಗಳ ಸಮ್ಮುಖದಲ್ಲಿ ಪ್ರಾರಂಭವಾಗಿರುವಂತಹ ಈ ಸಂಸ್ಥೆ ಹಲವಾರು ಸಮಾಜ ಸೇವೆಗಳನ್ನು ರೋಗಿಗಳಿಗೆ ಸಹಾಯ ಹಸ್ತವನ್ನು ನೀಡುತ್ತಾ ಇದಕ್ಕೆ ಮೂಲ ಕಾರಣರಾಗಿರುವಂತಹ ನಮ್ಮ ಇಫ್ತಿಕಾರ್ ಸರ್ ಇವರ ಆಪ್ತ ಸಹಾಯಕರಾಗಿರುವಂತಹ ಅಬ್ದುಲ್ ಅಜೀಜ್ ಇವರನ್ನು ಈ ಸಂಬಂಧದಲ್ಲಿ ನೆನೆಸುತ್ತಾ ಹಾಗೂ ನಮಗೆ ಹಲವಾರು ಸಹಾಯ ರೀತಿಯಲ್ಲಿ ಸಹಾಯ ಮಾಡಿರುವಂತಹ ನಮ್ಮ ಯುವ ನಾಯಕರು ಅಫ್ರೀದ್ ಕೊಟ್ಟಾರ ಇವರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ ಇವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಕೋರುತ್ತಾ ಮುಂದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಪ್ರಕಾಶ್ ಕುಂಪಲ್ರ ಸರ್ ಅವರು ಒಂದೆರಡು ನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಎನ್ನ ಅಕ್ಕನಕ್ಕಲ್ಲ ಅಣ್ಣನಕ್ಕಲ್ಲ ಇನಿ 8ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆದ ಆರ್ಥಿಕ ಶುಭಾಶಯಗಳು. ಅಂಚನೆ BFC ಕ್ಲಬ್ಬು ಅಜೀಜ್ ಬಂತಿರ್ ಮಸ್ತ್ ಸಲ ಈ ಕ್ಲಬ್ಬದ ಸಮಾಜ ಸೇವೆ ಮಸ್ತ್ ಉಂಟು ಪ್ರಕಾಶನ ಎಲ್ಲೊಂಜಿ ಕೈ ಜೋಡಿಸೋಡು ಎಂಕ್ಲೊಟ್ಟಿಗೆ ಅಂತ ಅಂಚ ಹಾವು ಖಂಡಿತ ಅಜೀಜರೇ ಖಂಡಿತ ಕೈ ಜೋಡಿಸೋ ಬಂಡೆ ಬರ್ಪುಜಿನೇ ಅಜೀಜ್ ಬರೋಡು ಬಂಡೇರು ಖಂಡಿತ ಬರ್ಬೋದು ಒಂದು ಪ್ರೋಗ್ರಾಮ್ ನಡೆದ್ರೆ ಬುಡ್ದು ಬಲ್ತ ಬತ್ತಿ ಅಜೀಜ್ ನೂದು ಫೋನ್ ಮಾಡ್ತೀರ ಕಣ್ಣೆಲ್ಲ ಬರ್ಕೊಂಡೆ ಅಂಚಿನ ಈ ಕ್ಲಬ್ಗೆ ದಾದಾ ಆವೋಡಲ್ಲ ಖಂಡಿತ ಅದೇನು ಸಹಾಯ ಮನ್ಪ ಬಂದು ಈ ವೇದಿಕೆ ಬಂದು ಅಂಚನೆ ನೆಕ್ಸ್ಟ್ ವರ್ಷ ಎಲ್ಲ ನಿಕ್ಲು ಈ ಬ್ಲಡ್ ಕ್ಯಾಂಪ್ ದಿಲೆ ಬಂದೆ ಅನ್ನೋ ಈ ವೇದಿಕೆ ಬಂದಲ್ಲ ಅಂಚನೆ ಖಂಡಿತ ಅದು ಹೇಗೆ ಸಹಾಯ ಮನ್ಪ ಬಂದೊಂದಿಲ್ಲ ಈ ವೇದಿಕೆ ನೆಕ್ಸ್ಟ್ ವರ್ಷ ಖಂಡಿತ ಅದಿಂದ ವಿಷಯ ಈ ಸ್ವಾತಂತ್ರ್ಯ ದಿನಾಚರಣೆ ಕ್ಲಬ್ದ ಬದಲಾಡೊಂದು ಬ್ಲಡ್ ಕ್ಯಾಂಪ್ ದಿಲೆ ಬಂದು ಏನು ವೇದಿಕೆ ಬಂದು ಅಡ್ಡು ಪಾದರಗುಣ ಜೈ ಕರ್ನಾಟಕ ಮಾಡಿಕೊಟ್ರು. ಇವತ್ತು ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆದ ಧ್ವಜ ಹಾರಿಸಲಿಕ್ಕೆ ಸೇರಿದ್ದೇವೆ. ಮೊಟ್ಟ ಮೊದಲದಾಗಿ ಬಸ್ತಿಪಡ್ಪು ಫ್ರೆಂಡ್ಸ್ ಅಸೋಸಿಯೇಷನ್ ಆಗಿರುವ ಆಫ್ತಾಬ್ ಅವರು ಇದರ ಅಧ್ಯಕ್ಷ ಮತ್ತು ಇದರೆಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮನ ಆಯೋಜಿಸಲಿಕ್ಕೆ. ನಾವು ಯಾವಾಗಲೂ ಜನ ಹೇಳ್ತಾರೆ ನಾವು ದೇಶಪ್ರೇಮಿ ಆಗಬೇಕಂತ. ದೇಶಪ್ರೇಮಿ ಅಂದರೆ ಏನಂದರೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜಾತಿಯವರು ಇರ್ಬೋದು, ಹಲವಾರು ಧರ್ಮದವರು ಇರ್ಬೋದು, ಬೇರೆ ಬೇರೆ ವರ್ಗದವರು ಇರ್ಬೋದು, ನಮ್ಮ ನಡುವೆ ಬೇರೆ ಬೇರೆ ವ್ಯತ್ಯಾಸ ಇರುತ್ತೆ. ಅದು ನಿಜವಾದ ದೇಶಪ್ರೇಮಿ ಯಾರಂತ ಹೇಳಿದರೆ ಅದರನ್ನಲ್ಲೂ ಬದಿಗಿಟ್ಟು ಎಲ್ಲರನ್ನು ಒಂದೇ ಸಮಾನತೆಯಲ್ಲಿ ನೋಡಿ ಎಲ್ಲರಿಗೋಸ್ಕರ ಒಂದೇ ರೆಸ್ಪೆಕ್ಟ್ ಕೊಟ್ಟು ಮತ್ತೆ ದೇಶಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಅವ್ರು ನಿಜವಾದ ದೇಶಪ್ರೇಮಿ. ನಾವು ದೇಶಪ್ರೇಮಿ ಆಗಬೇಕಾದ್ರೆ ನಮಗೆ ಅಲ್ಲಿ ಡೆಲ್ಲಿ ಹೋಗಿ ಹೋರಾಟ ಮಾಡಲಿಕ್ಕೆ ಏನು ಅಗತ್ಯವೇನಿಲ್ಲ. ನಮ್ಮ ಮನೆ ಹೊರಗಡೆ ಬಂದರೆ ಕೂಡ ಯಾರಿಗಾದ್ರೂ ಒಂದು ಸಣ್ಣ ಸಹಾಯ ಮಾಡಿದರೆ ಕೂಡ ನಾವು ದೇಶಪ್ರೇಮಿ ಅಂತ ಹೇಳಬೇಕು. ಯಾಕೆ ಈ ಸಮಾಜದಲ್ಲಿ ಬೇರೆ ಬೇರೆ ವರ್ಗದವರಿದ್ದಾರೆ, ನಾವು ಎಲ್ಲರೂ ಒಂದು ಏಕತೆಯಲ್ಲಿ ಬದುಕಬೇಕು. ಮತ್ತು ನನಗೆ ಒಂದು ವಿಶೇಷ ಹೇಳಬೇಕಾದ್ರೆ ಇಲ್ಲಿ ರಾಣಿ ಹಬ್ಬಕ್ಕ ಹುಟ್ಟಿರುವ ನಾಡಿ ಉಳ್ಳಾಲ ಪ್ರದೇಶ, ಅವರು ಆ ಕಾಲದಲ್ಲಿ ಒಂದು ಹೋರಾಟಗಾರರು. ನಾವು ಫಸ್ಟು ಇತಿಹಾಸ ಕಲಿಬೇಕಾದ್ರೆ ನಮ್ಮ ಊರಿನ ಇತಿಹಾಸ ಕಲಿಬೇಕು, ನಮ್ಮ ಊರಿನಲ್ಲಿ ಯಾರು ಹೋರಾಟಗಾರರು ಇದ್ದರು, ಅದಕ್ಕೆ ಅವರೊಂದು ಉದಾಹರಣೆ. ಮತ್ತು ಇಲ್ಲಿಯ ಯುವಕರಿಗೆ ಕೂಡ ಹೋರಾಟದ ಏನು ಕಡಿಮೆ ಏನಿಲ್ಲ. ಯಾಕೆಂದರೆ ಇಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಾಗ ನಾವು ಇಲ್ಲಿ ಒಂದು ಪ್ರೊಟೆಸ್ಟ್ ಇಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ. ರಾತ್ರಿ 10 ಗಂಟೆಗೆ ಪ್ಲ್ಯಾನ್ ಮಾಡಿ ಒಂದು ಆಫೀಸಲ್ಲಿ ಕೂತ್ಕೊಂಡು ಅಫ್ರೀದ್ ಅವರಿದ್ದರು, ಸಾಹಿಲ್ ಮಂಚಿಲ್ಲ, ನಮ್ಮೆಲ್ಲ NSU ತಂಡ ಎಲ್ಲ ಜೊತೆಗೆ ಸೇರಿ ರಾತ್ರಿ 10 ಗಂಟೆಗೆ ಒಂದು ಗ್ರೂಪ್ ಮಾಡಿ ಅದ್ರ ಲಿಂಕ್ ಎಲ್ಲ ಉಳ್ಳಾರಿನೆಲ್ಲ ಗ್ರೂಪಿಗೆ ಹಾಕಿದ್ವಿ. ನೀವೆಲ್ಲ ನೋಡಿರ್ಬೋದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಯುವಕರು. ಅವ್ರಿಗೆ ಡೆಲ್ಲಿಗೆ ಹೋಗಿ ಹೋರಾಟ ಮಾಡಲಿಲ್ಲಾದರೆ ಹೋರಾಟದ ಏನು ಕಡಿಮೆ ಇಲ್ಲ ಇಲ್ಲಿದೆ ಯುವಕರಿಗೆ. ಎಲ್ಲರೂ ಸೇರಿ ಅದನ್ನು ಸಹಾಯ ಮಾಡಿದ್ದಾರೆ. ಮತ್ತು ಅದಾದ ನಂತರ 2 ದಿನದಲ್ಲಿ ಅವರು ಕೂಡ ರಾಜೀನಾಮೆ ಕೂಡ ನೀಡಿದ್ದಾರೆ ಶಿಕ್ಷಣ ಸಚಿವರು. ಅದಕ್ಕೆ ಈ ಭಾಗದ ಜನರಿಗೆ ಇದು ಹೋರಾಟದ ಏನು ಕಡಿಮೆ ಇಲ್ಲ. ಮತ್ತು ಇಲ್ಲಿ ಇರುವ ಎಲ್ಲ ಹಿರಿಯರಿದ್ದಾರೆ, ಮೊಯ್ದೀನ್ ಸರ್ ಇದ್ದಾರೆ, ನಮ್ಮ ಕರಾಟೆ ಇಲಿಯಾಸ್ ಅಕ್ಕ ಇದ್ದಾರೆ, ಮುಸ್ತಫಾ ಅಕ್ಕ ಇದ್ದಾರೆ, ದೇವಕಿ ಅಕ್ಕ ಇದ್ದಾರೆ. ನಾವು ಯುವಕರೆಲ್ಲ ಅವರ ಮಾರ್ಗದರ್ಶನದಲ್ಲಿ ಹೋಗಬೇಕು. ಮತ್ತು ಅಫ್ರೀದ್ ಅವರ ತನ್ನ ಅಹಮದ್ ಬಾವಕ ಕೂಡ ನೆನಪಿಸ್ಕೊಳ್ಬೇಕು ಈ ಸಮಯದಲ್ಲಿ. ಅವರು ಕೂಡ ಈ ಭಾಗದ ಜನರಿಗೆ ತುಂಬ ಸಹಾಯ ಅನ್ನೋದು ಮಾರ್ಗದರ್ಶನ ಆಗಿ ನಾಯಕ ಆಗಿ ನಿಂತಿದ್ದು. ಬರುವ ದಿನಗಳಲ್ಲಿ ನನಗೆ ನಂಬಿಕೆ ಇದೆ ಅವರ ಮಗ ಕೂಡ ಅದೇ ರೀತಿಯಲ್ಲಿ ಬೆಳೀತಾ ಇದ್ದಾನೆ. ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹಾರಿಸಿ ನಾನು 2 ಮಾತನ್ನು ಕೊನೆಗಿಸ್ತೇನೆ. ಧನ್ಯವಾದಗಳು. ಮುಖ್ಯ ಈ ಕಾರ್ಯಕ್ರಮ ಮುಖ್ಯ ಒಂದು ಅಜೆಂಡಾ ಆಗಿರುವಂತಹ ಧ್ವಜಾರೋಹಣ ಕಾರ್ಯಕ್ರಮ. ಧ್ವಜಾರೋಹಣ ನಡೆಯುವಾಗ ಕುತ್ಕೊಂಡಿರೋದು ಎಲ್ಲರೂ ಎದ್ದು ನಿಂತು ರಾಷ್ಟ್ರ ಧ್ವಜಕ್ಕೆ
ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ जनगण मन अधिनायक जय है भारत भाग्य विधाता पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಇದ್ದೇನೆ.